ಬಸವಣ್ಣವರು ಈ ಇಂದ್ರಾದಿ ದೇವತೆಗಳನ್ನೆಲ್ಲ ಪೂಜಿಸಬಾರ್ದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ರಾಮ ಕೃಷ್ಣ ಮುಂತಾದ ದೇವರುಗಳು ಸಹ ಪೂಜೆಗೆ ಯೋಗ್ಯರಲ್ಲ ಅಂತಂತಾರೆ. ಯಾಕೆ ಅಂತ ಹೇಳಿದರೆ, ಯಾವುದೇ ದೇವರು ನಮ್ಮಿಂದ ಏನನ್ನು, ಭಕ್ತರಿಂದ ಏನನ್ನು ಅಪೇಕ್ಷಿಸಬಾರ್ದು. ಅವರು ಆನಂದದ ಮೂರ್ತ ರೂಪ. ಅವರು ರಾಮಕೃಷ್ಣ ತಮ್ಮ ಅವತಾರಗಳಲ್ಲಿ ಅನೇಕ ರೀತಿಯ ಕಷ್ಟಗಳಿಗೆ ಒಳಗಾದರು. ದೇವರಿಗೆ ಕಷ್ಟ ಬರ್ತದೆ ಅಂತಂದರೆ ಅದು ನಂಬಕ್ಕೆ ಆಗೋದಿಲ್ಲ, ಅವರು ದೇವರೇ ಅಲ್ಲ ಅಂತ. ಅದೇ ರೀತಿ ಬ್ರಹ್ಮ ದೇವರಲ್ಲ. ಯಾಕೆ ಅಂತೇಳಿದರೆ, ಬ್ರಹ್ಮನಿಗೆ 5 ತಲೆ ಇದ್ವು, ಅಲ್ಲಿ ಒಂದು ತಲೆ ಹೋದಾಗ ಅವನ ಆ ಒಂದು ತಲೆಯನ್ನು ಹುಟ್ಟಿಸ್ಕೊಳ್ಳೋದಕ್ಕೆ ಆಗಲಿಲ್ಲ, 5ನೇ ತಲೆಯನ್ನು ಹುಟ್ಟಿಸ್ಕೊಳ್ಳೋಕೆ ಆಗಲಿಲ್ಲ ಅವನಿಗೆ. ಅದರಿಂದ ಬ್ರಹ್ಮನೂ ದೇವರಲ್ಲ. ಅದರಿಂದ ಇಂಥ ಪೌರಾಣಿಕ ನಂಬಿಕೆಯನ್ನು ತೆಗೆದುಹಾಕಿ ಒಂದೇ ದೇವತೆಯನ್ನು, ಒಂದೇ ದೈವವನ್ನು ನಾವು ಪೂಜಿಸಬೇಕು ಅಂತ ಬಸವಣ್ಣವ್ರು ಹೇಳ್ತಾರೆ.